ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟನ್ನು ತೋರಿಸ್ಕೊಡ್ತಿದ್ದೀನಿ. ಆದರೆ ಸುಮಾರು ಒಂದು 90% ಮಕ್ಕಳು, ಅದರಲ್ಲೂ ಮಕ್ಕಳು ಇದನ್ನು ಕಾಂಕ್ರೀಟ್ ಬೇಡ, ನಾನು ಅದನ್ನು ಅದ್ರ ಹೆಸರು ಕೇಳಿದ್ರೆ ಬೇಡ ಅಂತಾರೆ. ಆದ್ರೂ ಈ ವಿಧಾನದಲ್ಲಿ ಟ್ರೈ ಮಾಡಿ ಕೊಟ್ಟರೆ ಬೇಡ ಅನ್ನುವಂತಹ ಮಕ್ಕಳು ಕೂಡ ರುಚಿಯಾಗಿ ಇಷ್ಟಪಟ್ಟು ಸ್ವಲ್ಪನೂ ಬಿಡದೇ ಇರೋ ರೀತಿ ಖಾಲಿ ಮಾಡ್ತಾರೆ. ಆದರೆ ಯಾವ ವಿಧಾನದಲ್ಲಿ ನಾವು ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದನ್ನು ಒಂದು ಟಿಪ್ಸ್ ಅಂತಲೇ ಹೇಳ್ಬಹುದು, ಇದನ್ನು ಒಂದು ಸೀಕ್ರೆಟು ಅಂತಲೂ ಹೇಳ್ಬೋದು. ಅದೊಂದನ್ನು ಸರಿ ಮಾಡಿಬಿಟ್ರೆ ಆಯಿತು, ಈ ರುಚಿಯಾಗತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ನೋಡೋಣ. ಇಲ್ಲಿ ಅಕ್ಕಿ ನುಚ್ಚನ್ನು ತಗೊಂಡಿದ್ದೀನಿ. ಇದು ಒಂದು ಟ್ರಿಕ್ಸ್ ಅಂತ ಹೇಳಿದ್ನಲ್ಲ, ಇದೆ. ಏನಕ್ಕೆ ಅಂತಂದರೆ, ನಾವು ಅಕ್ಕಿ ನುಚ್ಚನ್ನು ಯಾವ ರೀತಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತೀವಿ, ಆ ರೋಸ್ಟ್ ಮಾಡುವಾಗ ಒಂದು ಹದವಾಗಿ ರೋಸ್ಟನ್ನು ಮಾಡ್ಕೋಬೇಕು. ಹೇಗೆ ಅಂದರೆ, ಅಥವಾ ಸೀಸ್ಬಿಡ್ತೀವಿ, ಇಲ್ಲಾಂದರೆ ಅದನ್ನು ನೀಟಾಗಿ ಹುರ್ಕೊಳ್ಳೋದಿಲ್ಲ. ಹಂಗಾದಾಗ ಸೀಸ್ಬಿಟ್ರೆ ಏನಾಗುತ್ತೆ, ಅದ್ರ ಸ್ಮೆಲ್ಲೇ ಹಾಳಾಗೋಗುತ್ತೆ. ಜೊತೆಗೆ ಅದನ್ನು ನೀಟಾಗಿ ಹದವಾಗಿ ಹುರಿದಿಲ್ಲ ಅಂತಂದಾಗ ಏನಾಗುತ್ತೆ, ಹೇಳಿದ್ವಲ್ಲ, ಮಕ್ಕಳು ಹೇಳ್ತಾರಲ್ಲ ಕಾಂಕ್ರೀಟ್ ಅಂತ, ಕಾಂಕ್ರೀಟ್ ರೀತಿ ಆಗೋಗ್ಬಿಡುತ್ತೆ. ಅದರ ಹೆಸರೇ ಕಾಂಕ್ರೀಟ್ ಅಂತಾರೆ ಹೇಳಿದ ತಕ್ಷಣವೇ. ಹಂಗಾಗದೇ ಇರೋ ರೀತಿ ನೋಡಿ, ಇಲ್ಲಿ ಹುರಿತಾ ಇದ್ದೀನಲ್ಲ, ಹದವಾಗಿ ಹುರ್ಕೊಂಡು ಒಂದಕ್ಕೊಂದು ಅಂಟಬಾರ್ದು, ಅದು ಪುಟ್ಟಕ್ಕಾಗೋದು ಅಂತ ಹೇಳ್ತಾರೆ. ಆ ರೀತಿ ಸೀಸಬಾರ್ದು. ಒಂದು ಕಲರ್ ಚೇಂಜ್ ಆಗುತ್ತೆ, ನೋಡ್ಕೋಬಹುದು. ಅಲ್ಲಿವರೆಗೂ ಹುರಿದು ಸೈಡ್ಗೆ ಎತ್ತಿಟ್ಕೊತೀನಿ. ಮೇನ್ ಹುರಿಯೋದೇ ಇದರಲ್ಲಿ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಈಗ ಒಂದು ಬಾಣಲೆಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಆಗಿ ಆಯಿಲನ್ನು ಹಾಕ್ಕೊಂಡಿರುವಂಥದ್ದು. ನಮ್ಮ ಮನೇಲಿ ಜಾಸ್ತಿ ಆಯಿಲ್ ಉಪಯೋಗಿಸಲ್ಲ. ಬೇಕನ್ನೋರು ಇನ್ನೂ ಸ್ವಲ್ಪ ಆಯಿಲನ್ನು ಹಾಕ್ಕೋಬೋದು. ಮತ್ತು ತುಪ್ಪ, ಬೆಣ್ಣೆ ಏನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು 5 ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು, ಸಾಸಿವೆ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು, ಜೊತೆಗೆ ಕಡಲೆಬೇಳೆ ಸ್ವಲ್ಪ ನೆನೆಸಿ, ಒಂದು 2 ನಿಮಿಷ ನೆನೆಸಿ ಹಾಕಿರುವಂಥದ್ದು. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ, ಮತ್ತು ಇನ್ನೊಂದು ಸೀಕ್ರೆಟ್ ಏನಂದರೆ, ಇದಕ್ಕೆ ಜಾಸ್ತಿ ಈರುಳ್ಳಿಯನ್ನು ಹಾಕ್ಕೋಬೇಕಾಗತ್ತೆ. ನಾನು ಒಂದು 3 ಲೋಟ ಆಗೋಷ್ಟು ರವೆಯನ್ನು, ಅಕ್ಕಿ ನುಚ್ಚನ್ನು ತಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಈಗ ಈರುಳ್ಳಿಯನ್ನು ಒಂದು 5ರಿಂದ 6 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ನಾವು ಈರುಳ್ಳಿನೂ ಅಷ್ಟೇ ಯಾವ ರೀತಿ ಹುರ್ಕೋತೀವಿ ಅದ್ರ ಮೇಲೆ ಈ ಉಪ್ಪಿಟ್ಟು ನೀಟಾಗಿ ಬರುವಂಥದ್ದು. ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ದಾದ ನಂತರ ಒಂದು ಸಣ್ಣ ಗಾತ್ರದ್ದಾದರೆ 2 ಟೊಮೊಟೊ, ದಪ್ಪದ್ದಾದರೆ ಹುಳಿ ಟೊಮೊಟೊ ಒಂದಾದರೆ ಸಾಕಾಗತ್ತೆ. ಇಷ್ಟು ಕನ್ಸಿಸ್ಟೆನ್ಸಿಗೆ. ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಇದಕ್ಕೊಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು, ಜೊತೆಗೆ ಕೊನೆಯಲ್ಲಿ ಫೈನಲ್ ಟಚ್ ಅಂತ ಏನು ಹೇಳ್ತೀವಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ನೀಟಾಗಿ ಇಲ್ಲಿವರೆಗೂ ಏನು ನಡೆಯುತ್ತಲ್ಲ ಪ್ರೋಸೆಸ್, ಅದಷ್ಟು ನೀಟಾಗಿ ಮಾಡಿಬಿಟ್ರೆ ಉಪ್ಪಿಟ್ಟು ಅನ್ನೋದು ಯಾವುದೇ ರೀತಿ ಕಾಂಕ್ರೀಟ್ ಥರ ಆಗೋದಿಲ್ಲ. ಉದುರಾಗಿರುವಂಥ ರುಚಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ. ಈಗ ನೋಡಿದ್ರಲ್ಲ, ಇದಕ್ಕೆ ಏನು ಮಾಡಬೇಕು, ನಾವು 3 ಲೋಟ ನೀರು ಅಕ್ಕಿ ನುಚ್ಚನ್ನು ತಗೊಂಡಿದ್ದೀವಿ ಅಂದರೆ ನಾವು ಅದಕ್ಕೆ 6 ಲೋಟ ನೀರು ಹಾಕಬೇಕಾಗತ್ತೆ. ಇದಕ್ಕೆ 1 ಲೋಟ ಎಕ್ಸ್ಟ್ರಾನೇ ಹಾಕಬೇಕಾಗತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈ ಕುದೀತಾ ಇರುವಂಥದ್ರಲ್ಲಿ ನೀಟಾಗಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಆನಂತರ ನಾವೇನು ಹುರಿದಿಟ್ಟಿದ್ದೀವಲ್ಲ ಅಕ್ಕಿ ನುಚ್ಚು, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗತ್ತೆ. ಇದರಲ್ಲಿ ಪ್ರತಿಯೊಂದು ಪ್ರೋಸೆಸ್ಸನ್ನು ನೀಟಾಗಿ ಮಾಡಬೇಕು. ನೀಟಾಗಿ ಮಾಡೋದ್ರಿಂದ ನೀಟಾಗಿ ಆಗುತ್ತೆ. ಇಲ್ಲಿ ನೋಡಿ, ಒಂದೇ ಸತಿ ಸುರ್ಕೊಂಡ್ಬಿಡೋದ್ರಿಂದ ಅಕ್ಕಿ ನುಚ್ಚು ಗಂಟಾಗಿಬಿಡುತ್ತೆ. ಗಂಟಾಗದೇ ಇರೋ ರೀತಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಯಾವ ರೀತಿ ಕಾಂಕ್ರೀಟ್ ಅಂತ ಹೇಳಿದ ತಕ್ಷಣ ಹೇಳ್ತಾರಲ್ಲ, ಖಂಡಿತ ಆ ರೀತಿ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಆಗುತ್ತೆ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ನೀಟಾಗಿ ಉಪ್ಪಿಟ್ಟು ಅನ್ನೋದು ರೆಡಿ ಆಗುತ್ತೆ. ಅದರಲ್ಲೂ ಅಕ್ಕಿ ನುಚ್ಚು ಉಪ್ಪಿಟ್ಟು ಇದೆಯಲ್ಲ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಅದರಿಂದ ಇದು ಪ್ಲೈನ್ ಆಗಿರುವಂಥ ಉಪ್ಪಿಟ್ಟು, ಮಸಾಲ ಉಪ್ಪಿಟ್ಟನ್ನು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಅದನ್ನು ಮಾಡಿ ನಾನು ತೋರಿಸ್ತೀನಿ. ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಚೆನ್ನಾಗಿ ಕುದಿ ಬಂದ ನಂತರ ಏನು ಮಾಡಬೇಕು, ಉರಿಯನ್ನು ಸಿಮ್ಮಲ್ಲಿ ಇಟ್ಬಿಡಬೇಕು. ಜೋರು ಉರಿಯನ್ನು ಇಟ್ಟರೆ ಏನಾಗುತ್ತೆ, ತಳ ಸೀದೋಗಿಬಿಡುತ್ತೆ. ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದ ನಂತರ ನೋಡಿ ಎಷ್ಟು ನೀಟಾಗಿ ಜಾರ್ತಿದೆ. ಈ ರೀತಿ ಬರಬೇಕು. ಈ ರೀತಿ ಬಂದ ಇದನ್ನು ಉರಿಯನ್ನು ಸಿಮ್ಮಲ್ಲಿಟ್ಟು ಇದನ್ನು ಮುಚ್ಚಿಟ್ಬಿಡಬೇಕು. ನೋಡಿ, ಇದನ್ನು ಮುಚ್ಚಳದಿಂದ ಮುಚ್ಚಿ ಉರಿಯನ್ನು ಸಿಮ್ಮಲ್ಲಿಟ್ಟೆ. ಈಗ ನೋಡಿ,
ಆಲ್ಮೋಸ್ಟ್ ಒಂದು 90% ರೆಡಿಯಾಗಿದೆ. ಈಗ ನೋಡ್ಬೋದು ಯಾವುದೇ ರೀತಿ ಕಾಂಕ್ರೀಟ್ ರೀತಿ ಇದು ಆಗೋದಿಲ್ಲ. ಇದು ಉದುರಾಗಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ. ನಾವು ಸ್ಪೂನಲ್ಲಿ ಅಲ್ಲಾಡಿಸ್ತಾ ಇದ್ದರೆ ಅದು ಅಷ್ಟು ಚೆನ್ನಾಗಿ ಕೆಳಕ್ಕೆ ಬೀಳ್ತಾ ಇರುತ್ತೆ. ಅಷ್ಟು ನೀಟಾಗಿ ಉದುರಾಗಿ ಆಗುತ್ತೆ. ಒಂದು ಅಳತೆಯಲ್ಲಿ ಒಂದು ಹದವಾಗಿ ಮಾಡೋದ್ರಿಂದ ಉಪ್ಪಿಟ್ಟು ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತು ತುಂಬ ಉದುರಾಗೂ ಇರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಇದೇ ರೀತಿಯೇ ತಿನ್ಬೋದು, ಇಲ್ಲಾಂದರೆ ಇದ್ರ ಜೊತೆಗೆ ಮೊಸರು ಜೊತೆಗೂ ತಿನ್ಬೋದು. ಇದೇ ರೀತಿ ತಿನ್ನೋದಕ್ಕೆ ನಮಗಿಷ್ಟ ಆಗುತ್ತೆ. ನೀವು ಯಾವ ರೀತಿ ತಿಂತೀರಾ ಅಂತ ಕಮೆಂಟ್ ಮಾಡಿ. ತುಂಬಾ ನೋಡ್ತಾ ಇರ್ಬೋದು ಉದುರಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.